ನಿಫ್ಟಿ 2026 ಅಲ್ಲಿ 29,000 ಫಸ್ಟ್ ಟಾರ್ಗೆಟ್ ಕೊಟ್ಟಿದ್ರು, ಮತ್ತೆ 30,000 ಕೊಟ್ಟಿದ್ರು, 33,000 ವರೆಗೂ ಕೊಡ್ತಾ ಇದ್ದಾರೆ ಟಾರ್ಗೆಟ್. ಹಾಗಾದ್ರೆ ಯಾವ ತರ ಮೂವ್ಮೆಂಟ್ ಆಗುತ್ತೆ? ಸೊ ಜಿಯೋ ಪೊಲಿಟಿಕಲ್ ಟೆನ್ಷನ್ಸ್ ಏನಿದೆ, ಇನ್ನ ಗೋಲ್ಡ್ ಸಿಲ್ವರ್ ಫ್ರೆಶ್ ರೆಕಾರ್ಡ್ ಆಲ್ ಟೈಮ್ ಹೈ ಹೊಡಿತಿದೆ. ಅದ್ರ ಜೊತೆಗೆ ಈಗ ಕಾಪರು ಸೇರ್ಕೊಂಡು ಆಲ್ ಟೈಮ್ ಹೈ ಹೊಡಿತಾನೆ ಬರ್ತಾ ಇದೆ. ಸೊ ಇನ್ನು ಗ್ಲೋಬಲ್ ಮಾರ್ಕೆಟ್ ಓವರ್ ಏನಿದೆ, ಏನೆಲ್ಲ ಗ್ಲೋಬಲ್ ಮಾರ್ಕೆಟ್ ಅಲ್ಲಿ ಬೆಳವಣಿಗೆ ಡೆವಲಪ್ಮೆಂಟ್ಸ್ ಏನೆಲ್ಲ ಆಗ್ತಾ ಇದಾವೆ, ಇನ್ನು ನಿಫ್ಟಿ ಪ್ರೈಸ್ ಆಕ್ಷನ್ ಯಾವ ತರ ಇದೆ, ಮತ್ತೆ ನಿಫ್ಟಿ ಮತ್ತು ಸಿಲ್ವರ್ ಅಂಡ್ ಗೋಲ್ಡ್ ರೇಷಿಯೋ ಯಾವ ತರ ಮೂವ್ಮೆಂಟ್ಸ್ ಹಿಸ್ಟಾರಿಕಲಿ ಕೊಟ್ಟಿದೆ, ಇನ್ ಮುಂದೆ ಯಾವ ತರ ಮೂವ್ಮೆಂಟ್ಸ್ ಕೊಡ್ಬೋದು ಅಂತ ಪ್ರಿಡಿಕ್ಷನ್ ನೋಡ್ತಾ ಸೊ ಈ ವಿಡಿಯೋದಲ್ಲಿ ತಿಳಿಸೋದಕ್ಕೆ ಪ್ರಯತ್ನ ಪಡ್ತೀನಿ. ಈ ವಿಡಿಯೋ ಕಂಪ್ಲೀಟ್ ಆಗಿ ನೋಡಿ. ಮಿಸ್ಟರ್ ಪ್ರಾಫಿಟ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ವೀಕ್ ಅಲ್ಲಿ ನಿಫ್ಟಿ 91 ಪಾಯಿಂಟ್ಸ್ ಗೈನ್ ಆಗ್ಬಿಟ್ಟು 26,000 ಎಬೋನ್ ಕ್ಲೋಸ್ ಆಗಿದೆ. ಇನ್ನು ಜಪಾನ್ ಮಾರ್ಕೆಟ್ ನೋಡೋದಾದ್ರೆ 665 ಪಾಯಿಂಟ್ಸ್ ಗೈನ್ ಆಗ್ಬಿಟ್ಟು 50,000 ಎಬೋನೆ ಕ್ಲೋಸ್ ಆಗಿದೆ. ಇನ್ನು ಡೌಜನ್ ಮಾರ್ಕೆಟ್ ನೋಡೋದಾದ್ರೆ 736 ಪಾಯಿಂಟ್ಸ್ ಗೈನ್ ಆಗಿ ನಿಯರ್ ಆಲ್ ಟೈಮ್ ಅಲ್ಲಿ 48,000 ಎಬೋ ಕ್ಲೋಸ್ ಆಗಿದೆ. ಸೊ ಜಿಯೋ ಪೊಲಿಟಿಕಲ್ ಟೆನ್ಷನ್ಸ್ ಅಂತ ಬಂದಾಗ ಫಸ್ಟ್ ಬಂದ್ಬಿಟ್ಟು ಅಮೆರಿಕ ಮತ್ತು ವೆನ್ಜುಲಾದಲ್ಲಿ ಏನೆಲ್ಲ ಡೆವಲಪ್ಮೆಂಟ್ಸ್ ಆಗ್ತಿದೆ, ಅದರಲ್ಲೂ ಟ್ರಂಪ್ ಯಾವ ತರ ಮುಗಿ ಬೀಳ್ತಾ ಇದ್ದಾರೆ ವೆನ್ಜುಲಾ ಮೇಲೆ. ಸೊ ಈ ಬೆಳವಣಿಗೆ ತುಂಬಾ ಇಂಪಾರ್ಟೆಂಟ್ ಆಗಿದೆ. ಈ ಒಂದು ಟೆನ್ಷನ್ಸ್ ಇಂದ ಕಾಪರ್ ಆಗ್ಲಿ ಸಿಲ್ವರ್ ಆಗ್ಲಿ ಯಾವ ತರ ಬೆಳೆಯುತ್ತೆ ಅಂತ ನೋಡೋಣ. ಇನ್ನು ಅದ್ರ ಜೊತೆಗೆ ರಷ್ಯಾ ಮತ್ತು ಉಕ್ರೇನ್ ವಾರ್ ಆಲ್ಮೋಸ್ಟ್ ನಿಲ್ತು ಅಂತ ಹೇಳ್ತಾ ಇದ್ದಾಗೆ ರಷ್ಯಾ ಮತ್ತೆ ಯುಕ್ರೇನ್ ಮೇಲೆ ಅಟ್ಯಾಕ್ ಮಾಡಿದೆ. ಆದ್ರೂ ಈ ಒಂದು ಇದರಲ್ಲಿ ಜೆಲೆನ್ಸ್ಕಿ ಮತ್ತು ಟ್ರಂಪ್ ಫ್ಲೋರಿಡಾದಲ್ಲಿ ಅವರು ಮೀಟ್ ಆಗ್ತಾರೆ ಅಂತ ಒಂದು ನ್ಯೂಸ್ ಇದೆ. ಸೊ ಇಲ್ಲಿ ಮೀಟ್ ಆದಾಗ ಯುದ್ಧ ನಿಲ್ಲಿಸ್ತಾರ? ಸೊ ಯುದ್ಧ ನಿಲ್ಲೋದಕ್ಕೆ ಏನೆಲ್ಲ ಪಾಯಿಂಟ್ಸ್ ಕೊಟ್ಟಿದ್ರು ಟ್ರಂಪ್ ಅವರು ಥ್ಯಾಂಕ್ಸ್ ಗಿವಿಂಗ್ ಡೇಗೆ ಅಲ್ಲಿ ಅಷ್ಟ್ರೊಳಗಡೆ ಜೆಲೆನ್ಸ್ಕಿ ಅಂದ್ರೆ ಯುಕ್ರೇನ್ ಪ್ರೆಸಿಡೆಂಟ್ ಡಿಸಿಷನ್ ತಗೋಬೇಕಾಯ್ತು. ಅವರು ಪ್ರಪೋಸಲ್ ಕೊಡ್ತಾನೆ ಇದ್ದಾರೆ, ಬಟ್ ಆದ್ರೆ ಇಲ್ಲಿವರೆಗೂ ಯಾವುದೇ ಯುದ್ಧ ನಿಂತಿರೋದು ಕಾಣಿಲ್ಲ. ಅದ್ರ ಜೊತೆಗೆ ರಷ್ಯಾದಿಂದ ಪುಟಿನ್ ಏನ್ ಹೇಳ್ತಾ ಇದಾರೆ, ಯುರೋಪ್ ಮೇಲೆ ಯುದ್ಧ ಸಾರ್ಬೇಕಾಗುತ್ತೆ ಅಂತ ಹೇಳ್ತಾ ಇದಾರೆ. ಯುರೋಪಿಯನರು ಯಾವ ತರ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂತಾನೆ ಪುಟಿನ್ ಎಚ್ಚರಿಕೆಯನ್ನ ಕೊಡ್ತಾ ಇದ್ದಾರೆ. ಸೊ ಮತ್ತೆ ಯುದ್ಧ ಕಂಟಿನ್ಯೂ ಆಗುತ್ತಾ, ಇಲ್ಲ ಯುದ್ಧ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರಾ ಅಂತಾನು ನೋಡ್ಬೇಕಾಗಿದೆ. ಇನ್ನು ಡೊನಾಲ್ಡ್ ಟ್ರಂಪ್ ಅವರು ತೈವಾನ್ಗೆ ಡಿಫೆನ್ಸ್ ಆರ್ಮ್ಸ್ ನ ಮಾರ್ತಿದ್ದಾರೆ, ಅಂದ್ರೆ ಡೀಲ್ ಅಗ್ರಿಮೆಂಟ್ ಆಗ್ತಾ ಇದೆ. ಇದರಿಂದ ಚೈನಾದವರು ಯಾವ ತರ ರಿಯಾಕ್ಟ್ ಮಾಡ್ತಾ ಇದ್ದಾರೆ, ಇವೆಲ್ಲ ತುಂಬಾ ಇಂಪಾರ್ಟೆಂಟ್ ಜಿಯೋ ಪೊಲಿಟಿಕಲಿ. ಈ ಒಂದು ಇವೆಂಟ್ಸ್ ಇಂದ ಗೋಲ್ಡ್ ಅಂಡ್ ಸಿಲ್ವರ್ಗೆ ಅಂಡ್ ಕಾಪರ್ಗೆ ಯಾವ ತರ ಎಫೆಕ್ಟ್ ಆಗುತ್ತೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ರೋಲ್. ಸೊ ಈ ಡೊನಾಲ್ಡ್ ಟ್ರಂಪ್ ಅವರು ಮೊದಲಿಂದ ಹೇಳ್ತಾ ಇದ್ರು, ಯುದ್ಧ ನಿಲ್ಸೋದಕ್ಕೆ, ವಾರ್ ಸ್ಟಾಪ್ ಮಾಡೋದಕ್ಕೆ ನನ್ನ ಒಂದು ಪ್ರಾಮುಖ್ಯತೆ ತುಂಬಾ ಇಂಪಾರ್ಟೆಂಟ್, ನಾನೇ ಯುದ್ಧಗಳನ್ನೆಲ್ಲ ನಿಲ್ಲಿಸ್ತಾ ಬಂದಿದ್ದೀನಿ ಅಂತ ಸ್ಟೇಟ್ಮೆಂಟ್ ಕೊಡ್ತಾನೆ ಬರ್ತಾ ಇದ್ರು. ಆದ್ರೆ ಈಗ ವೆನ್ಜುಲಾ ಮೇಲೆ ಯುದ್ಧ ಮಾಡ್ತೀವಿ ಅಂತ ಒಂದು ಡೈರೆಕ್ಟ್ಲಿ ಹೇಳ್ತಾನೆ ಬರ್ತಾ ಇದ್ದಾರೆ. ಒಂದ್ ಕಡೆ ಯುದ್ಧ ನಿಲ್ಲಿಸ್ತೀವಿ ಅಂತಾರೆ, ಒಂದ್ ಕಡೆ ಯುದ್ಧ ಮಾಡ್ತೀವಿ ಅಂತಾರೆ, ಇನ್ನೊಂದ್ ಕಡೆ ಯುದ್ಧಕ್ಕೆ ವಾರ್ಗೆ ಪ್ರಚೋದನೆ ಮಾಡ್ತಾ ಬಂದಿದ್ದಾರೆ, ಪ್ರೊವೋಕ್ ಮಾಡ್ತಾ ಬಂದಿದ್ದಾರೆ. ಸೊ ಇಲ್ಲಿ ಯುದ್ಧ ಮಾಡ್ತೀವಿ ಅಂತ ಹೇಳ್ತಾ ಇರೋದು ವೆನ್ಜುಲಾ ಮೇಲೆ, ಆದ್ರೆ ಯುದ್ಧ ಮಾಡೋದಕ್ಕೆ ಪ್ರೊವೋಕ್ ಮಾಡ್ತಾ ಇರೋದು ಯಾರಿಗೆ? ತೈವಾನ್ಗೆ ಆರ್ಮ್ಸ್ ಡೀಲ್ಸ್ ಎಲ್ಲ ಅಗ್ರಿಮೆಂಟ್ ಮಾಡ್ಕೊಂಡು ಈಗ ಚೈನಾದವರು ಅದಕ್ಕೆ ಕೆಂಡವಾಗಿದ್ದಾರೆ ಅಂತಾನೆ ಹೇಳ್ಬೋದಾಗಿದೆ. ನೋಡಿ, ಚೈನಾ ಮೇಲೆ ತೈವಾನ್ಗೆ ಎತ್ತು ಕಟ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಉಕ್ರೇನ್ ಒಂಥರ ರಷ್ಯಾ ಮೇಲೆ ಯುದ್ಧ ಮಾಡೋದಕ್ಕೆ US ಒಂದು ಪ್ರಮುಖ ಕಾರಣನೇ. ಅದೇ ತರನೇ ತೈವಾನ್ ಆಗುತ್ತಾ ಇನ್ ಮುಂಬರುವ ದಿನಗಳಲ್ಲಿ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಸೊ ಇಲ್ಲಿ ಆ ಒಂದು ಜಿಯೋ ಪೊಲಿಟಿಕಲ್ ಟೆನ್ಷನ್ಸ್ ಇಂದ ಚಿನ್ನ, ಬೆಳ್ಳಿ ಮತ್ತು ಕಾಪರ್ ಪ್ರೈಸಸ್ ಹೈಕ್ ಆಗ್ತಾ ಇದಾವೆ. ಅದು ಯಾವ ತರ ಅಂತ ನೋಡೋಣ. ಗೋಲ್ಡ್ ಅಂಡ್ ಸಿಲ್ವರ್ ರೆಕಾರ್ಡ್ ಫ್ರೆಶ್ ರೆಕಾರ್ಡ್ ಆಲ್ ಟೈಮ್ ಮೇಲೆ ಕಂಟಿನ್ಯೂ ಆಗ್ತಾ ಇದೆ. ಅದ್ರ ಜೊತೆಗೆ ಈಗ ಕಾಪರು ಅಡಿಷನ್ ಆಗಿ ಆಲ್ ಟೈಮ್ ಹೈ ಅಂದ್ರೆ $5.8 ಅಲ್ಲಿ ಪರ್ ಪೌಂಡ್ಸ್ ನಡೀತಾ ಇದೆ. ಸೊ ಗೋಲ್ಡ್ ಅಂತ ಬಂದಾಗ ನೋಡಿ, ಲಾಸ್ಟ್ ಡಿಸೆಂಬರ್ ಇಂದ ಈ ಡಿಸೆಂಬರ್ಗೆ 70% ರೈಸ್ ಆಗಿದೆ. ಸೊ ಲಾಸ್ಟ್ ಡಿಸೆಂಬರ್ ಅಲ್ಲಿ ಗೋಲ್ಡ್ $2,650 ಪರ್ ಅನ್ಸ್ ಅಲ್ಲಿ ಇದ್ದು ಈಗ $4,530 ಪರ್ ಅನ್ಸ್ ಅಲ್ಲಿ ಟ್ರೇಡ್ ಆಗ್ತದೆ. 70% ಅಷ್ಟು ಇನ್ಕ್ರೀಸ್ ಆಗ್ತಾನೆ ಬಂದಿದೆ, ಗ್ರಾಜುಯಲಿ ಇನ್ಕ್ರೀಸ್ ಆಗ್ತಾನೆ ಬಂದಿದೆ. ಇದಕ್ಕೆಲ್ಲ ಮೇನ್ ರೀಸನ್ ಏನು? ಫಸ್ಟ್ ಬಂದ್ಬಿಟ್ಟು ಈ ಟ್ಯಾರಿಫ್ ಅಂತ ಯಾವಾಗ ಬಂತು, US ಇಂದ ಟ್ಯಾರಿಫ್ ಅಂತ ಹೇಳ್ಬಿಟ್ಟು ದೇಶಗಳ ಮೇಲೆ ಬಂತು, ಆಗ ಸ್ಟಾರ್ಟ್ ಆಯ್ತು ಗೋಲ್ಡ್ ರ್ಯಾಲಿ. ಇದನ್ನ ಹೇಳೋದು ಅನ್ಸರ್ಟನಿಟಿ ಅಂತ ಹೇಳ್ಬಿಟ್ಟು. ಯಾವಾಗ ಅನ್ಸರ್ಟನಿಟಿ, ವಾರ್ ಆಗ್ಬೋದು, ಇಲ್ಲ ಈ ತರ ಟ್ಯಾರಿಫ್ ಅನ್ಸರ್ಟನಿಟಿ ಇರ್ಬೋದು, ಇಲ್ಲ ಫೆಡರಲ್ ರೇಟ್ ಕಟ್ ಆಗಿರ್ಬೋದು, ಈ ತರ ಎಲ್ಲ ಯಾವಾಗ ಬರ್ತಾ ಇರುತ್ತೋ ಆಗ ಪ್ರೀಶಿಯಸ್ ಮೆಟಲ್ ಅನ್ನೋದು ಪ್ರೈಸ್ ಇನ್ಕ್ರೀಸ್ ಆಗ್ತಾನೆ ಹೋಗ್ತಾ ಇದೆ. ಸೊ ಗೋಲ್ಡ್ 70% ಕೊಟ್ರೆ ಹಾಗಾದ್ರೆ ಸಿಲ್ವರ್ ಎಷ್ಟು ಕೊಟ್ಟಿರ್ಬೋದು?
ಸಿಲ್ವರ್ $80 ಅಲ್ಲಿ ಈಗ ಟ್ರೇಡ್ ಆಗ್ತಾ ಇದೆ. ಅಂದ್ರೆ ಪ್ರೀವಿಯಸ್ಲಿ ಇದಿದ್ದು ಲಾಸ್ಟ್ ಡಿಸೆಂಬರ್ ಅಲ್ಲಿ $30 ಪರ್ ಅನ್ಸ್ ಅಲ್ಲಿ ಟ್ರೇಡ್ ಆಗ್ತಾ ಇದ್ದು, ಈಗ $80 ಅಂದ್ರೆ 165% ಲಾಸ್ಟ್ ಡಿಸೆಂಬರ್ ಇಂದ 2024 ಡಿಸೆಂಬರ್ ಇಂದ ಈಗ 2025 ಡಿಸೆಂಬರ್ ಅಷ್ಟೊತ್ತಿಗೆ 165% ರಿಟರ್ನ್ಸ್ ನ ಕೊಟ್ಟಿದೆ. ಇನ್ನು ಅದ್ರ ಜೊತೆಗೆ ಕಾಪರ್ ಅಷ್ಟೇ 35% ಅಷ್ಟು ಇನ್ಕ್ರೀಸ್ ಆಗ್ತಾನೆ ಬಂದಿದೆ. ನೋಡಿ, ಗೋಲ್ಡ್ ಇನ್ಕ್ರೀಸ್ ಆಗೋದಕ್ಕೆ ಮೇನ್ ರೀಸನ್ಸ್ ನಾವೇನೇನ್ ಹೇಳ್ತಾ ಇದ್ವಿ, ಒಂದು ಫೆಡರಲ್ ರಿಸರ್ವ್ ಬ್ಯಾಂಕ್ ರೇಟ್ ಕಟ್ ಇರ್ಬೋದು, ಇಲ್ಲ ಸೆಂಟ್ರಲ್ ಬ್ಯಾಂಕ್ ಪರ್ಚೇಸಿಂಗ್ ಇರ್ಬೋದು, ಇಲ್ಲ ETF ಇನ್ಫ್ಲೋ ಅನ್ನೋದು. ಈಗ ಮೊದಲು ಏನ್ ಹೇಳ್ತಿದ್ರು, ಯೂಶಲಿ ಸೆಂಟ್ರಲ್ ಬ್ಯಾಂಕ್ಸ್ ಫೆಡರಲ್ ರೇಟ್ ಕಟ್ಟು ಯೂಶಲ್ ನಡೀತಾ ಇರುವಂತದ್ದೇ. ಆದ್ರೆ ಈಗ ETF ಇನ್ಫ್ಲೋ ಅನ್ನೋದು ಗೋಲ್ಡ್ ಮೇಲೆ ತುಂಬಾ ಎಫೆಕ್ಟ್ ಕೊಟ್ಬಿಟ್ಟು ಗೋಲ್ಡ್ ರ್ಯಾಲಿ ಆಗೋದಕ್ಕೂ ಇದಕ್ಕೂ ಪ್ರಮುಖ ಕಾರಣ ಅಂತಾನೆ ಹೇಳ್ಬೋದು. ಅದ್ರ ಜೊತೆಗೆ ನಾವೇನ್ ಹೇಳ್ತಿದ್ವಿ, ಈಗ ಜಿಯೋ ಪೊಲಿಟಿಕಲ್ ಅನ್ಸರ್ಟನಿಟಿ, ಟ್ಯಾರಿಫ್ ಹೇಳೋದಲ್ಲ, ಟ್ಯಾರಿಫ್ ಆಗ್ಬೋದು, ವಾರ್ ಇರ್ಬೋದು, ಇದೆಲ್ಲಾನು ಡಾಲರ್ನ ಸ್ಟ್ರೆಂತ್ ಮಾಡ್ತಾ ಇರುತ್ತೆ. ಅದ್ರ ಜೊತೆಗೆ ಗೋಲ್ಡ್ ಸೆಂಟ್ರಲ್ ಬ್ಯಾಂಕ್ಸ್ನು ಪರ್ಚೇಸ್ ಮಾಡಂಗ್ ಮಾಡ್ತಾ ಇರುತ್ತೆ ಈ ಅನ್ಸರ್ಟನಿಟಿ. ಸೊ ಅದರಿಂದನೇ ಗೋಲ್ಡ್ ಪ್ರೈಸ್ ಗ್ರಾಜುಯಲಿ ಇನ್ಕ್ರೀಸ್ ಆಗ್ತಾನೆ ಹೋಗ್ತಾ ಇದೆ. ಸೊ ನಾವು ಈ ಚಾರ್ಟ್ ನೋಡಿದಾಗ ಲಾಸ್ಟ್ ಇದರಲ್ಲಿ ಆಗ ಅಕ್ಟೋಬರ್ ಅಲ್ಲಿ ಏನ್ ಬಿದ್ದಿತ್ತು ಅದು ಬ್ರೇಕ್ಔಟ್ ಆದ್ಮೇಲೆ ನೋಡಿ ಯಾವ ತರ ಮೂವ್ಮೆಂಟ್ ಕೊಟ್ಟಿದೆ. ಆಲ್ಮೋಸ್ಟ್ $150 ಪರ್ ಅನ್ಸ್ ಅಷ್ಟು ಮೂವ್ ಕೊಟ್ಟಿದೆ. ಸೊ ಈಗ ನಾವು ಸಿಲ್ವರ್ ಕಡೆ ಬಂದಾಗ, ಸಿಲ್ವರ್ ಮೂವ್ ಆಗೋದಕ್ಕೆ ಪ್ರೀವಿಯಸ್ಲಿ ಎಷ್ಟೋ ಸರಿ ಮಾತಾಡ್ಕೊಂತಾನೆ ಬಂದಿದ್ದೀವಿ, ಇಂಡಸ್ಟ್ರಿಯಲ್ ಡಿಮ್ಯಾಂಡ್ ಅಂತ ಹೇಳ್ಬಿಟ್ಟು. ಸೊ ಇಂಡಸ್ಟ್ರಿಯಲ್ ಡಿಮ್ಯಾಂಡ್ ಇಂದನೇ ಮೂವ್ ಆಗಿದೆ. ಇಷ್ಟೊಂದು ವೇಗವಾಗಿ ಮೂವ್ ಆಗೋದಕ್ಕೆ ಮೈನ್ ರೀಸನ್ಸ್ ಏನು? ಸೊ ಇದೆಲ್ಲ ನೋಡಿದಾಗ ಜಿಯೋ ಪೊಲಿಟಿಕಲ್ ಟೆನ್ಷನ್ಸ್ ಏನಿದೆ ಅಮೆರಿಕ ಮತ್ತು ವೆನ್ಜುಲಾ ಇಲ್ಲೇನಿದೆ, ಆ ಜಿಯೋ ಪೊಲಿಟಿಕಲ್ ಟೆನ್ಷನ್ಸ್ ಇಂದಾನೆ ಕೆರಬಿಯನ್ ಇಂದ ಶಿಪ್ಪಿಂಗ್ ಮಾಡೋದು ತೊಂದರೆ ಆಗಿದೆ. ಸೊ ಅದರಿಂದನೇ ಸಿಲ್ವರ್ ಪ್ರೈಸ್ ಇನ್ಕ್ರೀಸ್ ಆಗ್ತಾ ಹೋಗ್ತಾ ಇದೆ ಅಂತಾನೆ ಹೇಳ್ಬೋದು. ಏನಂದ್ರೆ ಶಿಪ್ಪಿಂಗ್ ರೂಟ್ ಏನಿದೆ ಅದು ತುಂಬಾ ಡಿಫಿಕಲ್ಟಿ ಆಗ್ತಾ ಇದೆ ಅಂತ ಹೇಳ್ತಾರೆ. ಅದ್ರ ಜೊತೆಗೆ ಶಿಪ್ಪಿಂಗ್ ಸಮಸ್ಯೆಗಳು ಒಂದೇ ಅಲ್ಲ, ಇನ್ನೊಂದು ಚಾದ ಆಗ್ಲಿ ಇಲ್ಲ ಪೇಣ ಆಗ್ಲಿ ತರಂತ ದೇಶಗಳಿಂದ ಏನ್ ಸಿಲ್ವರ್ ಉತ್ಪಾದನೆ ಮಾಡ್ತಾರೆ ಆ ಉತ್ಪಾದನೆನು ಇಲ್ಲಿ ತರೋದು, ಟ್ರಾನ್ಸ್ಪೋರ್ಟೇಶನ್ ಮಾಡೋದು ತುಂಬಾ ಕಷ್ಟ ಆಗ್ತದೆ, ಶಿಪ್ಪಿಂಗ್ ಮಾಡೋದು ತುಂಬಾ ಕಷ್ಟ ಆಗ್ತದೆ. ಸೊ ಇಲ್ಲಿ ಯಾವಾಗ ಈ ಶಿಪ್ಪಿಂಗ್ ಮಾಡೋದು ಕಷ್ಟ ಆಗ್ತದೆ, ಡಿಮ್ಯಾಂಡ್ ಅಂಡ್ ಸಪ್ಲೈ ಯಾವಾಗ ಗ್ಯಾಪ್ ಬರುತ್ತೆ, ಆ ಗ್ಯಾಪ್ ಅಲ್ಲೇ ಸಿಲ್ವರ್ ಅಂತೂ ಸಿಕ್ಕಾಪಟ್ಟೆ ರ್ಯಾಲಿ ಕೊಡ್ತಾ ಇದೆ. ಸೊ ಹಾಗಾದ್ರೆ ರಿಚ್ ಡ್ಯಾಡ್ ಪೂರ್ ಡ್ಯಾಡ್ ಆತರ್ ರಾಬರ್ಟ್ ಕೋಸಿಕಿ ಅವ್ರು ಏನ್ ಹೇಳ್ತಾ ಇದಾರೆ. ಸೊ ಈಗ ಒಂದು ಕ್ವಶನ್ ಕೇಳ್ತಾರೆ, ಸಿಲ್ವರ್ ಅನ್ನೋದು 150% ರ್ಯಾಲಿ ಕೊಟ್ಟಿದೆ, ಈಗ ಬೈ ಮಾಡೋದಕ್ಕೆ ರೈಟ್ ಟೈಮ್ ಅಂತ ಕೇಳಿದ್ರೆ ಒಂದು ಕ್ವಶನ್ ಕೇಳ್ತಾರೆ. ಅದಕ್ಕೆ ಅವ್ರು ಏನ್ ಹೇಳ್ತಾರೆ ಗೊತ್ತಾ, ರಾಬರ್ಟ್ ಕೋಸಿಕಿ ಅವರು, ಬಿಲೀವ್ ಮಾಡಿ, ಒಬ್ಬ ಮನುಷ್ಯ ಬಿಲೀವ್ ಮಾಡಿ ಇದೇ ಆಲ್ ಟೈಮ್ ಐ ಅನ್ಕೊಂಡಾಗ ಅದು ಸಾಧ್ಯ ಆಗಲ್ಲ ಬೈ ಮಾಡೋದಕ್ಕೆ. ಸೊ ಅಂದ್ರೆ ಇದು ಬಿಗಿನಿಂಗ್ ಅಷ್ಟೇ. ಯಾರು ಅನ್ಕೊಂತಿರ್ತಾರೆ ಇದೇ ಆಲ್ ಟೈಮ್ ಐ ಅಂತ, ಅವ್ರಿಗೂ ಮಿಸ್ ಮಾಡ್ತಾರೆ ನೆಕ್ಸ್ಟ್ ರ್ಯಾಲಿ ಅಂತ ಅವರು ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಅದ್ರ ಜೊತೆಗೆ ಅಕಾರ್ಡಿಂಗ್ ಟು ರಾಬರ್ಟ್ ಕೋಸಿಕಿ ಒಂದು ಸ್ಟೇಟ್ಮೆಂಟ್ ಏನಿದೆ ಅಂದ್ರೆ, 2026 ಅಲ್ಲಿ ಸಿಲ್ವರ್ ಬೆಲೆ ಏನಿದ್ರು $70 ಪರ್ ಅನ್ಸ್ ಇಂದ $200 ಪರ್ ಅನ್ಸ್ ವರೆಗೂ ಇರುತ್ತೆ, ರ್ಯಾಲಿ ಕೊಡೋ ಸಾಧ್ಯತೆ ಇದೆ ಅಂತಾನೆ ಅವ್ರು ಹೇಳ್ತಾರೆ. ಅವರು ಡಿಫ್ರೆಂಟ್ ಫ್ಯಾಕ್ಟರ್ಸ್, ಯಾವ ಫ್ಯಾಕ್ಟರ್ಸ್ ಮೇಲೆ ಹೇಳಿದ್ರು ಅಂತ ಗೊತ್ತಿಲ್ಲ, ಆದ್ರೆ ಅವರು ಒಂದು ಟಾರ್ಗೆಟ್ ಹೇಳ್ತಾರೆ $70 ಇಂದ $200 ಪರ್ ಅನ್ಸ್. ಅಂದ್ರೆ ಈಗಿರೋ ಪ್ರೈಸ್ ಇಂದ ಇನ್ನು 200 to 300% ಮೂವ್ ಆಗೋ ಸಾಧ್ಯತೆ ಇದೆ ಅಂತ ಹೇಳ್ತಾರೆ. ಈ ಏನಿದೆ ಜಿಯೋ ಪೊಲಿಟಿಕಲ್ ಅನ್ಸರ್ಟನಿಟಿ ಏನಿದೆ ಬೇಸ್ಡ್ ಆನ್ ಅದು ಮತ್ತು ಡಿಮ್ಯಾಂಡ್ ಅಂಡ್ ಸಪ್ಲೈ ಗ್ಯಾಪ್ ಮೇಲೆ ಅವರು ಹೇಳಿದಾರಂತ ಹೇಳ್ಬೋದು. ಅದ್ರ ಜೊತೆಗೆ ಕಾಪರ್ ಅಷ್ಟೇ $5.5 to $5.8 ಪರ್ ಪೌಂಡ್ಸ್ ಅಲ್ಲಿ ಇದು ಟ್ರೇಡ್ ಆಗ್ತದೆ. ಒಂದು ಹೇಳ್ಬೇಕಾದ್ರೆ ಇದು ನೆಕ್ಸ್ಟ್ ಸಿಲ್ವರ್ ಅಂತ ಹೇಳ್ಬೋದು, ಆ ತರ ರ್ಯಾಲಿ ಕೊಡ್ತಾನೆ ಬಂದಿದೆ. ಲಾಸ್ಟ್ ಇಯರ್ ಇಂದ ಇದು 35% ರ್ಯಾಲಿ ಕೊಟ್ಟಿದೆ. ಇದಕ್ಕೂ ಅಷ್ಟೇ ಡಿಮ್ಯಾಂಡ್ ಅಂಡ್ ಸಪ್ಲೈ ಅಂಡ್ ಟ್ಯಾರಿಫ್ ಅನ್ಸರ್ಟನಿಟಿ ಏನಿದೆ ಅದರಿಂದನೇ ಮೂವ್ಮೆಂಟ್ ಆಗ್ತಾನೆ ಹೋಗ್ತಾ ಇದೆ. ಕಾಪರ್ ರೇಟು ಮೈನ್ ಇನ್ಕ್ರೀಸ್ ಆಗ್ತಾ ಬಂದಿರೋದಕ್ಕೆ ರೀಸನ್ಸ್ ಬಂದ್ಬಿಟ್ಟು ಕಾಂಗೋ ಫ್ಲಡ್ಸ್ ಇರ್ಬೋದು, ಇಲ್ಲ ಚಿಲಿಮಿ ಡೆಡ್ಲಿ ರ್ಯಾಕ್ ಬ್ಲಾಸ್ಟಿಂಗ್ ಇರ್ಬೋದು, ಇಲ್ಲ ಅಂದ್ರೆ ಇಂಡೋನೇಷ್ಯಾ ಆಕ್ಸಿಡೆಂಟಲ್ ಇರ್ಬೋದು, ಇವೆಲ್ಲ ರೀಸನ್ಸ್ ಇಂದಾನೆ ಕಾಪರು ಇನ್ಕ್ರೀಸ್ ಆಗ್ತಾನೆ ಹೋಗ್ತಾ ಇದೆ. ಗ್ಲೋಬಲ್ ಮಾರ್ಕೆಟ್ ಓವರಿ ನೋಡೋದಾದ್ರೆ ಅಮೆರಿಕ ಡೌಜನ್ ಮಾರ್ಕೆಟ್ ಆಲ್ಮೋಸ್ಟ್ ನಿಯರೆಸ್ಟ್ ಆಲ್ ಟೈಮ್ ಅಲ್ಲಿ ಟ್ರೇಡ್ ಆಗ್ತಾನೆ ಇದೆ. ಸೊ ಕಂಟಿನ್ಯೂ ರ್ಯಾಲಿ ಕೊಡ್ತಾನೆ ಇದೆ ಅಂತ ಹೇಳ್ಬೋದು. 49K ವರೆಗೂ ಇದು ರ್ಯಾಲಿ ಕೊಟ್ಟಿದೆ. ಸೊ ಆದ್ರೆ ಲೈವ್ ಡೌಜನ್ ಲೈವ್ ಬಂದ್ಬಿಟ್ಟು
48,870 ವರೆಗೂ ಮೂವ್ ಆಗಿದೆ ಈ ವೀಕ್ ಅಲ್ಲಿ. ಸೊ 800 ಪಾಯಿಂಟ್ಸ್ ಆಲ್ಮೋಸ್ಟ್ ಡೋಜನ್ಸ್ ಮೂವ್ ಆದ್ರೆ, ಅದೇ ತರನೇ ಜಪಾನ್ ಮಾರ್ಕೆಟ್ ಅಷ್ಟೇ ಆಲ್ಮೋಸ್ಟ್ 700 ಪಾಯಿಂಟ್ಸ್ ನಿಕಿ 225 ಮೂವ್ ಆಗಿದೆ. ಸೊ ಗ್ಲೋಬಲಿ ಎಲ್ಲಾ ಗ್ರೀನ್ ಇದೆ. ಇನ್ನು ಇಂಡಿಯನ್ ಮಾರ್ಕೆಟ್ ಅಲ್ಲೂ ಅಷ್ಟೇ 91 ಪಾಯಿಂಟ್ ಪ್ಲಸ್ ಅಲ್ಲೇ ಕ್ಲೋಸ್ ಆಗಿದೆ. ನಿಫ್ಟಿ ಈ ಪ್ರೈಸ್ ಆಕ್ಷನ್ ಪ್ರಕಾರ ಯಾವಾಗ ಈ ಒಂದು ಲೋಯರ್ ಹೈನ ಬ್ರೇಕ್ ಆಯ್ತು ಆಗ ಕಂಟಿನ್ಯೂಸ್ ಮೂವ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಆದ್ರೆ ಫ್ರೈಡೆ ಸ್ವಲ್ಪ ಅನ್ಸರ್ಟನಿಟಿಯಿಂದ ಸ್ವಲ್ಪ ವೀಕ್ ಆಗಿ ಟ್ರೆಂಡ್ ಆಗಿದೆ, 100 ಪಾಯಿಂಟ್ ಲೂಸ್ ಆಗಿದೆ. ಸೊ ಇಲ್ಲ ಅಂದ್ರೆ ಆಲ್ಮೋಸ್ಟ್ ಹೈಯರ್ ಐಗೆ 26,200 ವರೆಗೂ ಟಚ್ ಕೊಟ್ಟಿದೆ. ಸೊ ಈ ವೀಕ್ ಅಲ್ಲಿ ನಿಫ್ಟಿ 25,500 ಈಸ್ ದ ಬೆಸ್ಟ್ ಸಪೋರ್ಟ್ ಲೆವೆಲ್ ಅಂತ ಹೇಳ್ಬೋದು. ಅದೇ ತರನೇ ರೆಸಿಸ್ಟೆನ್ಸ್ ಬಂದ್ಬಿಟ್ಟು 26,500 ಅಂತ ಹೇಳ್ತಾ ಹೋಗ್ಬೋದು. ಸೊ ಈಗ ನಾವು ಮಾತಾಡ್ಕೊಬೇಕಾಗಿರೋದು ಗೋಲ್ಡ್ಮನ್ ಸೆಕರು ಪ್ರೀವಿಯಸ್ ಅಲ್ಲಿ ಹೇಳ್ತಾ ಇದ್ರು 29,000 ನಿಫ್ಟಿ ಟಾರ್ಗೆಟ್ 2026 ಅಲ್ಲಿ ಅಂತ ಹೇಳ್ತಾ ಬಂದಿದ್ದಾರೆ. ಅದ್ರ ಜೊತೆಗೆ JP ಮಾರ್ಗನ್ ಹೇಳ್ತಾ ಇದ್ದಾರೆ 30,000 ಅಂತ ಕೊಟ್ಟಿದ್ರು. ಈಗ ಹೊಸದಾಗಿ ರೋಹಿತ್ ಶ್ರೀವಾಸ್ತವ್ ಅವರು ಹೇಳ್ತಾ ಇದ್ದಾರೆ 33,000 ವರೆಗೂ ನಿಫ್ಟಿ ಟಾರ್ಗೆಟ್ ಇನ್ 2026. ಇವ್ರು ಬಂದ್ಬಿಟ್ಟು ಫೌಂಡರ್ ಆಫ್ ಇಂಡಿಯನ್ ಚಾರ್ಟ್ಸ್, ಇವರು ಫೌಂಡರ್ ಆಗಿರ್ತಾರೆ. ಇವರೇ ಒಂದು ಅನಾಲಿಸಿಸ್ ಪ್ರಕಾರ, ಇವರ ಒಂದು ಪ್ರಕಾರ 33,000 ವರೆಗೂ ಹೋಗುತ್ತೆ. ಅಂದ್ರೆ ಈಗಿರೋ ಮಾರ್ಕೆಟ್ 26,000 ಅಂದ್ರೆ 33,000 ಅಂದ್ರೆ ಆಲ್ಮೋಸ್ಟ್ 7,000 ನಿಫ್ಟಿ ಪಾಯಿಂಟ್ಸ್ ಮೂವ್ ಆಗೋ ಸಾಧ್ಯತೆ ಇದೆ ಅಂತ ಹೇಳ್ತಿದ್ದಾರೆ. ಸೊ ಹಾಗೆ ನಾವು ಪ್ರೀಶಿಯಸ್ ಮೆಟಲ್ ಏನು ಗೋಲ್ಡ್ ಅಂಡ್ ಸಿಲ್ವರ್ ಪ್ರೀಶಿಯಸ್ ಮೆಟಲ್ ಏನಿದೆ, ಆಗ ನಿಫ್ಟಿ ರೇಷಿಯೋ ನೋಡೋಕಾದ್ರೆ ನೋಡಿ, ಈ ಚಾರ್ಟ್ ಅಲ್ಲಿ ಪ್ರತಿ ಟೈಮ್ನು ಏನಿದೆ 4 ಪಾಯಿಂಟ್ಸ್ ಅಂಡ್ 2 ಪಾಯಿಂಟ್ಸ್ ಅಂತ ಕ್ಯಾಲ್ಕುಲೇಷನ್ ಏನಿದೆ, ಆ 2 ಪಾಯಿಂಟ್ಸ್ ಬಂದಾಗ ಪ್ರೀಶಿಯಸ್ ಮೆಟಲ್ ಅನ್ನೋದು ಪರ್ಫಾರ್ಮೆನ್ಸ್ ಕಡಿಮೆ ಇರುತ್ತೆ, ಈಕ್ವಿಟಿ ಪರ್ಫಾರ್ಮೆನ್ಸ್ ಅನ್ನೋದು ಜಾಸ್ತಿ ಆಗುತ್ತೆ. 0.4 ಅಂತ ಏನ್ ರೇಷಿಯೋ ಬರುತ್ತೆ, 4 ಪಾಯಿಂಟ್ಸ್ ಅಂತ ಯಾವಾಗ ರೇಷಿಯೋ ಬರುತ್ತೋ ಆಗ ಪ್ರೀಶಿಯಸ್ ಮೆಟಲ್ ಪರ್ಫಾರ್ಮೆನ್ಸ್ ಕಡಿಮೆ ಆಗ್ಬಿಟ್ಟು ಈಕ್ವಿಟಿ ಪರ್ಫಾರ್ಮೆನ್ಸ್ ಜಾಸ್ತಿ ಆಗುತ್ತೆ ಅಂತ ಹೇಳ್ಬೋದು. ಈಗ 2 ಪರ್ಫಾರ್ಮೆನ್ಸ್ ಅಂತ ಹೋದಾಗ 1997 ನಲ್ಲಿ ಅಂದ್ರೆ 1997ನೇ ಇಸ್ವಿಯಲ್ಲಿ 127% ಈಕ್ವಿಟಿ ಪರ್ಫಾರ್ಮೆನ್ಸ್ ಕೊಟ್ಟಿದೆ. ಆಗ ನೋಡಿ ಈ ಚಾರ್ಟ್ ಅಲ್ಲಿ 2 ಇತ್ತು. ಸೊ ಅದೇ ತರ ನೋಡೋದಾದ್ರೆ 2008 ಮಾರ್ಕೆಟ್ ಕ್ರಾಶ್ ಆದಾಗನು ಅಷ್ಟೇ, ಆಗ್ಲೂ ಸಹ ಆಲ್ಮೋಸ್ಟ್ 44% ಅಪ್ಸೈಡ್ ರ್ಯಾಲಿನ ಕೊಟ್ಟಿದೆ. ಸೊ 4 ಅಂತ ನೋಡಿದಾಗ 2007 ನಲ್ಲಿ ಈಕ್ವಿಟಿ 4 ಇತ್ತು, ಆಗ ಮಾರ್ಕೆಟ್ ಕ್ರಾಶ್ ಆಗಿ ಗೋಲ್ಡ್ ಅಂಡ್ ಸಿಲ್ವರ್ ಪ್ರೀಶಿಯಸ್ ಮೆಟಲ್ ಅಪ್ ಆಗಿದೆ. ಅದೇ ತರನೇ ಈಗ 2019 ಪ್ರೀವಿಯಸ್ಲಿ 2019 ಅಲ್ಲೂ ಇಟ್ಸ್ ಎ ಸೇಮ್ ಥಿಂಗ್. ಸೊ 4 ಇತ್ತು, ಆಗ ಪ್ರೀಶಿಯಸ್ ಮೆಟಲ್ ಇನ್ಕ್ರೀಸ್ ಆಯ್ತು, ಈಕ್ವಿಟಿ ಡ್ರಾಪ್ ಡೌನ್ ಆಯ್ತು. ಈಗ 2 ತೋರಿಸ್ತಾ ಇದೆ, ಬಿಲೋ 2 ತೋರಿಸ್ತಾ ಇದೆ. ಸೊ ಕಮಿಂಗ್ ಡೇಸ್ ಅಂದ್ರೆ 2026 ಇರ್ಬೋದು, 2027 ಇರ್ಬೋದು, ಈಕ್ವಿಟಿ ಮಾರ್ಕೆಟ್ ಔಟ್ ಪರ್ಫಾರ್ಮ್ ಮಾಡುತ್ತೆ. ಸೊ ಯಾವ ತರ ಅಂದ್ರೆ ಗೋಲ್ಡ್ ಅಂಡ್ ಸಿಲ್ವರ್ ಕಂಪ್ಯಾರಿಸನ್ ಮಾಡಿದಾಗ ಈಕ್ವಿಟಿ ಮಾರ್ಕೆಟ್ ಔಟ್ ಪರ್ಫಾರ್ಮ್ ಮಾಡುತ್ತೆ. ಎಲ್ಲಿವರೆಗೂ ಅಂದ್ರೆ 130% ಅಪ್ ಸೈಡ್ ನೋಡೋ ಸಾಧ್ಯತೆ ಇದೆ. ಮಿಡ್ ಕ್ಯಾಪ್ ಸ್ಮಾಲ್ ಕ್ಯಾಪ್ ಏನ್ ಅಂಡರ್ ಪರ್ಫಾರ್ಮ್ ಮಾಡಿದವೋ ಇವೆಲ್ಲನೂ 130% ಅಪ್ ಸೈಡ್ ನೋಡೋ ಸಾಧ್ಯತೆ ಇದೆ ಅಂತ ಹೇಳ್ಬಿಟ್ಟು ಈ ಚಾರ್ಟ್ ಅನಾಲಿಸಿಸ್ ಪ್ರಕಾರ ಹೇಳ್ಬೋದು. ಸೊ ಅದೇ ತರ FIS ನೋಡೋದಾದ್ರೆ ಲಾಸ್ಟ್ 2 ಮಂತ್ಸ್ ಅಂದ್ರೆ ನಾವು ನೋಡೋದಾದ್ರೆ ನವೆಂಬರ್ ಅಂಡ್ ಡಿಸೆಂಬರ್ ಅಲ್ಲಿ ನೋಡೋದಾದ್ರೆ ಬಿಗ್ ಸೆಲ್ ಆಫ್ ಅಂತೂ ಆಗಿಲ್ಲ ಫಾರಿನ್ ಇನ್ಸ್ಟಿಟ್ಯೂಷನ್ ಇಂದ. ಯಾವ ತರ ಇತ್ತು ಆಗಸ್ಟ್ ಸೆಪ್ಟೆಂಬರ್ ಇದೆಲ್ಲ ಏನಿತ್ತು ಯೂಜ್ ಸೆಲ್ ಆಫ್ ಇತ್ತು, ಆ ತರ ಸೆಲ್ ಆಫ್ ಅಂತೂ ಆಗಿಲ್ಲ, ಒಂದು ಸ್ಟೇ ಆಗ್ತಾ ಇದೆ. ಸೊ ಈಗ ಕಂಟಿನ್ಯೂಷನ್ ಏನಾಗುತ್ತೆ ಅನ್ನೋದೇ ತುಂಬಾ ಇಂಪಾರ್ಟೆಂಟ್. ಇನ್ನು ಟ್ಯಾರಿಫ್ ಅನ್ನೋದು ಕ್ಲಾರಿಟಿ ಬಂದಿಲ್ಲ. ಆ ಟ್ಯಾರಿಫ್ ಕ್ಲಾರಿಟಿ ಯಾವಾಗ ಬರುತ್ತೋ ಆಗ ಮಾತ್ರನೇ ನಿಫ್ಟಿ ಮೂವ್ಮೆಂಟ್ ಆಗುತ್ತೆ. ಸೊ ನಾವು ಪ್ರೀವಿಯಸ್ ಎಷ್ಟೋ ವಿಡಿಯೋಗಳಲ್ಲಿ ಹೇಳ್ಕೊಂತ ಬಂದಿದೀವಿ, ನವೆಂಬರ್ ಅಲ್ಲಾಗುತ್ತೆ, ಡಿಸೆಂಬರ್ ಅಲ್ಲಾಗುತ್ತೆ ಅಂತ ಹೇಳ್ತಾ ಬಂದಿದ್ವಿ. ಆದ್ರೆ ನಾಗೇಶ್ವರನ್ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು, ಬೈ ಮಾರ್ಚ್ ವರೆಗೂ ಇದು ಡ್ರ್ಯಾಗ್ ಆಗೋ ಸಾಧ್ಯತೆ ಇದೆ ಅಂತ. ಸೊ ಅದೇ ತರನೇ ಆಗೋ ಸಾಧ್ಯತೆ ಹೆಚ್ಚಾಗಿದೆ ಅಂತಾನೆ ಹೇಳ್ಬೋದಾಗಿದೆ. ಸೊ ಯಾವಾಗ ಈ ಟ್ಯಾರಿಫ್ ಕ್ಲಾರಿಫಿಕೇಶನ್ ಬರುತ್ತೋ ಆಗ ನಿಫ್ಟಿ 26,300 ಬ್ರೇಕ್ ಆಗಿ ಸ್ಟೇ ಆಗುತ್ತೋ ಆಗ ರ್ಯಾಲಿ ನೋಡೋ ಸಾಧ್ಯತೆ ಹೆಚ್ಚಾಗಿರುತ್ತೆ. ಆಗ ಮಾತ್ರ ಮೇ ಬಿ ಪ್ರೀಸಿಯಸ್ ಮೆಟಲ್ ಸ್ಟೇ ಆಗೋ ಸಾಧ್ಯತೆ ಹೆಚ್ಚಾಗಿರುತ್ತೆ. ಇನ್ನು ಡಾಲರ್ ವರ್ಸಸ್ ರುಪಿ ಅಂತ ಬಂದಾಗ ಅಟ್ ಪ್ರೆಸೆಂಟ್ಗೆ 89.81 ಅಲ್ಲಿ ಟ್ರೇಡ್ ಆಗ್ತದೆ. ಇದು 91 ಮಾರ್ಕ್ ವರೆಗೂ ರ್ಯಾಲಿ ಕೊಟ್ಟಿತ್ತು. ಸೊ ಇದಕ್ಕೆ ಲಾಸ್ಟ್ 3 ಮಂತ್ಸ್ ಅಲ್ಲಿ RBI ನವರು $11.38 ಬಿಲಿಯನ್ ಅಷ್ಟು ಸೆಲ್ ಮಾಡಿದ್ದಾರೆ. ಸೊ ಡಾಲರ್ ಅಂದ್ರೆ ರುಪಿ
ಸ್ಟೇಬಲ್ ಮಾಡೋದಕ್ಕೆ ಲಾಸ್ಟ್ 3 months ಇಂದ ಅವರು $11.78 billion ಅಷ್ಟು ಸೆಲ್ ಮಾಡಿದ್ದಾರೆ. ಅದರಿಂದ ರುಪಿ ಸ್ಟೇಬಲ್ ಆಗಿದೆ ಅಂತ ಹೇಳ್ತಾರೆ. ಸೊ ಅವ್ರು ಏನಾದ್ರು ಸೆಲ್ ಮಾಡಿಲ್ಲ ಅಂದ್ರೆ ಇಮ್ಯಾಜಿನ್ ಮಾಡ್ಕೊಳ್ಳಿ ಇನ್ ಎಲ್ಲಿವರೆಗೂ ರುಪಿ ಹೋಗ್ತಿತ್ತು ಅಂತ ಅಲ್ವಾ. ಸೊ ಅದ್ರ ಜೊತೆಗೆ RBI ನವರು ಏನ್ ಮಾಡಿದಾರೆ ಅಂದ್ರೆ $10 billion ಅಷ್ಟು ಲಿಕ್ವಿಡಿಟಿನ ಅವರು ಇನ್ಫ್ಯೂಸ್ ಮಾಡಿದ್ದಾರೆ ಬ್ಯಾಂಕಿಂಗ್ ಸಿಸ್ಟಮ್ಗೆ. ಸೊ ಇದೆಲ್ಲ ರುಪಿ ಸ್ಟೇಬಲ್ ಮಾಡೋದಕ್ಕೆ ತುಂಬಾ ಇಂಪಾರ್ಟೆಂಟ್ ರೋಲ್ ಆಗಿದೆ. ಸೊ ಇನ್ನು ಕ್ರೂಡ್ ಆಯಿಲ್ ನೋಡೋದಾದ್ರೆ ಕ್ರೂಡ್ ಆಯಿಲ್ ಪ್ರೀವಿಯಸ್ಲಿ ಏನ್ ಮಾತಾಡ್ತಿದ್ವು 4 years ಲೋ ನಿಯರ್ ಅಲ್ಲಿ ಅಲ್ಲೇ ಟ್ರೇಡ್ ಆಗ್ತಾ ಬರ್ತಾ ಇದೆ. ಸೊ ಇನ್ನ IPO ಶಾಮ್ದಾನಿ IPO ಕ್ಲೋಸ್ ಆಗಿದೆ. ಅದಕ್ಕೆ 998 ಟೈಮ್ಸ್ ಸಬ್ಸ್ಕ್ರೈಬ್ ಆಗಿದೆ. IPO ಬುಕ್ ಬಿಲ್ಡಿಂಗ್ ಇಶ್ಯೂ ಬಂದ್ಬಿಟ್ಟೆ ಇರೋದು 38 ಅಷ್ಟೇ ಇರೋದು. ಆದ್ರೆ 998 ಅಂದ್ರೆ 38,000 crores ಅಷ್ಟು ಸಬ್ಸ್ಕ್ರೈಬ್ ಮಾಡಿದ್ದಾರೆ. ನೋಡಿ ಯಾವ ತರ ಇದೆ ಅಂತ ಹೇಳ್ಬಿಟ್ಟು ಈಗ IPOಗೆ ಮುಗಿ ಬೀಳ್ತಿದ್ದಾರೆ ಅಂತಾನೆ ಹೇಳ್ಬೋದು. ಮೇನ್ ರೀಸನ್ ಬಂದು ಮಾರ್ಕೆಟ್ ಪರ್ಫಾರ್ಮೆನ್ಸ್ ಡಲ್ ಆಗಿರೋದ್ರಿಂದ ಎಲ್ಲ IPOಗೆ ಮುಗಿ ಬೀಳ್ತಾ ಇದಾರೆ. ಅದೇ ತರನೇ ICICI Prudential AMCಗೂ ಅಷ್ಟೇ ಅವ್ರ ಬುಕ್ ಬಿಲ್ಡಿಂಗ್ ಇದ್ದಿದ್ದು 10,600 crores ಇದ್ರೆ 4 lakh plus crore ವರ್ಗೂ ಸಬ್ಸ್ಕ್ರೈಬ್ ಆಗಿತ್ತು. ಸೊ ನೆಕ್ಸ್ಟ್ ಕಮಿಂಗ್ ಬಿಗ್ ಇವೆಂಟ್ ಯಾವ್ದಿದೆ ಇಂಡಿಯಾದಲ್ಲಿ ಅಂದ್ರೆ ಬಜೆಟ್. ಈ ಬಜೆಟ್ ಅಲ್ಲಿ ನಾವು ಪ್ರೀವಿಯಸ್ಲಿ ಏನ್ ಹೇಳಿದ್ವೋ ಅದೇ ತರ ಲಾಸ್ಟ್ 2 weeks ಇಂದ ಹೇಳ್ತಾ ಬಂದಿದೀವಿ ರ್ಯಾಲಿ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಎಸ್ ಎಕ್ಸಾಕ್ಟ್ಲಿ ಈಗ ಆಲ್ರೆಡಿ ರ್ಯಾಲಿ ಸ್ಟಾರ್ಟ್ ಆಗೋಗ್ಬಿಟ್ಟಿದೆ ಅಂತಾನೆ ಹೇಳ್ಬೋದು. ರೈಲ್ವೆ ಸ್ಟಾಕ್ಸ್ ಆಲ್ಮೋಸ್ಟ್ 20-25% ಫ್ರಮ್ ಲೋ ಇಂದನೇ ರ್ಯಾಲಿ ಕೊಟ್ಟಿದ್ದೇವೆ. ಇನ್ ಫ್ಯೂಚರ್ ಅಲ್ಲೂ ಅಷ್ಟೇ ನಾವು ಬಜೆಟ್ ಕಮ್ ಟ್ಯಾರಿಫ್ಗೆ ನಾವು ಕಾನ್ಸಂಟ್ರೇಷನ್ ಮಾಡ್ಬೇಕಾಗಿರೋದು. ಬಜೆಟ್ ಸಲುವಾಗಿ ಬಂದ್ಬಿಟ್ಟು ರೈಲ್ವೆ ಮತ್ತು ಇನ್ಫ್ರಾಸ್ಟ್ರಕ್ಚರ್ ಮತ್ತು ಡಿಫೆನ್ಸ್ ಈ 3 ಸೆಕ್ಟರ್ಗಳಲ್ಲೂ ರ್ಯಾಲಿ ನೋಡೋ ಸಾಧ್ಯತೆ ಹೆಚ್ಚಾಗಿರುತ್ತೆ. ಇನ್ನು ಟ್ಯಾರಿಫ್ ಏನಾದ್ರೂ ಕ್ಲಾರಿಫಿಕೇಶನ್ ಬಂದ್ರೆ ಟೆಕ್ಸ್ಟೈಲ್ ಮತ್ತು ಸೀ ಫುಡ್ಸ್ ಏನೇನಿದೆಯೋ ಇವೆಲ್ಲ ರ್ಯಾಲಿ ಆಗೋ ಸಾಧ್ಯತೆ ಹೆಚ್ಚಾಗಿರುತ್ತೆ ಅಂತಾನೆ ಹೇಳ್ಬೋದು. ಇಷ್ಟೆಲ್ಲ ಇನ್ಫಾರ್ಮೇಶನ್ ನಮ್ ಟೀಮ್ ಕಲೆಕ್ಟ್ ಮಾಡ್ಬಿಟ್ಟು ನಿಮ್ ಮುಂದೆ ತಂದಿದ್ದಾರೆ. ಸೊ ವ್ಯಾಲ್ಯೂಬಲ್ ಅನ್ಸಿದ್ರೆ ಲೈಕ್ ಮಾಡಿ, ಇನ್ನು ಮರಿದೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ.